3 ಇಡಿಯಟ್ಸ್ ಚಿತ್ರ ಮಾಡುವಾಗ ಸೋನಂ ವಾಂಗ್ಚುಕ್ ಬಗ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ನಟ ಆಮಿರ್ ಖಾನ್ ಹೇಳಿಕೆ ಈಗ ವೈರಲ್ ಆಗಿದೆ. ಅವರ 3 ಇಡಿಯಟ್ಸ್ ಸಿನಿಮಾ ವಾಂಗ್ಚುಕ್ ಜೀವನಾಧಾರಿತ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಆದರೆ ಈಗ ಇಂಥದ್ದೊಂದು ಹೇಳಿಕೆ ಮೂಲಕ ಆಮಿರ್ ಖಾನ್ ಅದನ್ನ ನಿರಾಕರಿಸಿದ್ದಾರೆ. ಆಮಿರ್ ಖಾನ್ ತಮ್ಮ ಹೇಳಿಕೆಯಿಂದ ಭಾರಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. Oh, thank you. It was a film that, of course, had a deep impact for us when we were growing up. And you were inspired by a certain person, Sonam Wangchuk, that's what I'm told. No, that's not true actually. No? No. That is a misconception. Okay. I didn't know about Mr. Sonam at that time when we were doing the film 3 Idiots. I know that I saw a video of Chatur. Yeah. Just recently he said that Yes. I've seen it too. no, he's wrong. Maybe that's what Chatur was thinking. But I want to tell you that neither Raju nor Abhijan, who are the two writers, nor I, we didn't know about Mr. Sonam. However, what Mr. Sonam is doing is good work in any case. He doesn't have to be based on the character of 3 Idiots for us to respect him and the work that he does. But what do you have to say anything about this? Just from a factual point of view, I want to tell That's you it. that I neither It's Raju never been nor I- clarified before this. Yeah. In fact, Mr. Sonam has said this. Okay. He also has said that the character is not based on him. He has also clarified. But do you have anything to say about his fasting for 19 Well, days? I think all of us are very concerned for his health and his life, and we hope that it ends well, and all of us are hoping that he ends his fast. Yes. And looks after his health. ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 20ನೇ ದಿನಕ್ಕೆ ಮುಟ್ಟಿದೆ. ಅವರ ಆರೋಗ್ಯದ ಬಗ್ಗೆ ಆತಂಕ ಶುರುವಾಗಿದೆ. ಬಹುತೇಕ ಎಲ್ಲ ವಿರೋಧ ಪಕ್ಷಗಳು ಅವರ ಹಿಂದೆ ಒಗ್ಗಟ್ಟಾಗಿವೆ. ಬಾಲಿವುಡ್ ಕೂಡ ಅವರನ್ನ ಬೆಂಬಲಿಸಲು ಬಂದಿದೆ. ಸೋನಾಕ್ಷಿ ಸಿನ್ಹಾ, ದೀಪಿಕಾ ಪಡುಕೋಣೆ, ನಾಸಿರುದ್ದೀನ್ ಶಾ, ಶಬಾನಾ ಆಜ್ಮಿ, ಇಮ್ರಾನ್ ಖಾನ್ ವರೆಗೆ ಎಲ್ಲರೂ ಸೋನಂ ವಾಂಗ್ಚುಕ್ ಬಗ್ಗೆ ಬರೀತಿದ್ದಾರೆ ಮತ್ತು ಮಾತಾಡ್ತಿದ್ದಾರೆ. ಸೋನಂ ವಾಂಗ್ಚುಕ್ಗೆ ಜನರ ಬೆಂಬಲದಿಂದ ಸಾಮಾಜಿಕ ಮಾಧ್ಯಮಗಳು ತುಂಬಿವೆ. ಆದರೆ ಇಂತಹ ಹೊತ್ತಲ್ಲಿ ಆಮಿರ್ ಖಾನ್ ಈ ವಿಷಯ ಹೇಳಿದ್ದಾರೆ. 3 ಇಡಿಯಟ್ಸ್ ಚಿತ್ರ ಸೋನಂ ವಾಂಗ್ಚುಕ್ ಜೀವನದ ಕಥೆ ಅಂತಾನೆ ಲಕ್ಷಾಂತರ ಜನ 17 ವರ್ಷಗಳಿಂದ ನಂಬಿದ್ರು. ಆದರೆ ಈಗ ಲಂಡನ್ನಲ್ಲಿ ಕೂತ್ಕೊಂಡು ಆಮಿರ್ ಖಾನ್ ನೀಡಿರುವ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. 3 ಇಡಿಯಟ್ಸ್ ಬರೆಯುವಾಗ ನಮಗೆ ಸೋನಂ ವಾಂಗ್ಚುಕ್ ಬಗ್ಗೆ ತಿಳಿದಿರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಆಮಿರ್ ಖಾನ್ ಸಾರ್ವಜನಿಕವಾಗಿ ಸೋನಂ ವಾಂಗ್ಚುಕ್ ಅವರ ಜೀವನದೊಂದಿಗೆ ವರ್ಷಗಳಿಂದ ಸಂಬಂಧ ಹೊಂದಿದ್ದ ಪಾತ್ರದಿಂದ ದೂರವಾಗಿದ್ದಾರೆ. ಈ ಹೇಳಿಕೆಯ ನಂತರ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಆಮಿರ್ ಖಾನ್ ಮೇಲೆ ಕಟುವಾದ ದಾಳಿ ನಡೆಸಿದ್ದಾರೆ. ಪ್ರಶ್ನೆ ಕೇವಲ ಚಿತ್ರದ ಬಗ್ಗೆ ಅಲ್ಲ. ಪ್ರಶ್ನೆ ಏನು ಅಂದ್ರೆ ಭಾರತದ ಅತಿದೊಡ್ಡ ಸೂಪರ್ ಸ್ಟಾರ್ಗಳು ಸಾಮಾಜಿಕ ಚಳುವಳಿಗಳ ಬಗ್ಗೆ ಮಾತನಾಡುವುದನ್ನ ತಪ್ಪಿಸ್ತಾರ ಅನ್ನೋ ಪ್ರಶ್ನೆ ಎದ್ದಿದೆ. ಸೋನಂ ವಾಂಗ್ಚುಕ್ ಸ್ವತಃ ಅಮಿತಾಬ್ ಬಚ್ಚನ್ ಅವರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಅಮಿತಾಬ್ ಬಚ್ಚನ್ ಸೋನಂ ವಾಂಗ್ಚುಕ್ ಅವರನ್ನ ಹೊಗಳಿದ್ರು. ಆದರೆ ಅದೇ ಅಮಿತಾಬ್ ಬಚ್ಚನ್ ಇಲ್ಲಿವರೆಗೆ ಏನನ್ನೂ ಹೇಳಿಲ್ಲ. ಶಿಕ್ಷಣ ವ್ಯವಸ್ಥೆಯ ವಿಷಯವಾಗಿ ಅವರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಏನನ್ನೂ ಹೇಳಿಲ್ಲ. ಲಂಡನ್ನಲ್ಲಿ ನಡೆದ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಕಾರ್ಯಕ್ರಮದಲ್ಲಿ ಪತ್ರಕರ್ತೆ ನವನೀತಾ ಸರ್ಕಾರ್ ಆಮಿರ್ ಖಾನ್ಗೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಅಲ್ಲದೆ 3 ಇಡಿಯಟ್ಸ್ ನಲ್ಲಿನ ಪಾತ್ರ ಅವರನ್ನ ಆಧರಿಸಿದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು. ಅದಕ್ಕವರು ರಾಜ್ಕುಮಾರ್ ಇರಾನಿ ಮತ್ತು ಅಭಿಜಿತ್ ಜೋಶಿ ಚಿತ್ರಕ್ಕೆ ಕಥೆ ಬರಿತಾ ಇದ್ದಾಗ ನಮಗೆ ಸೋನಂ ವಾಂಗ್ಚುಕ್ ಬಗ್ಗೆ ತಿಳಿದಿರಲಿಲ್ಲ ಅಂತ ಹೇಳಿದ್ರು. 3 ಇಡಿಯಟ್ಸ್ ನಲ್ಲಿನ ಪಾತ್ರ ಸೋನಂ ವಾಂಗ್ಚುಕ್ ಅವರನ್ನ ಆಧರಿಸಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ಬಗ್ಗೆ ಅವರು ಸ್ಪಷ್ಟವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ. ಈ ಚಿತ್ರ ಚೇತನ್ ಭಗತ್ ಅವರ ಕಾದಂಬರಿಯಿಂದ ಪ್ರೇರಿತವಾಗಿದೆ ಅಂತ ಚಿತ್ರದ ನಿರ್ಮಾಪಕರು ಈ ಹಿಂದೆ ಹೇಳಿದ್ರು. ರಾಂಚೋ ಪಾತ್ರ ಮತ್ತು ಸೋನಂ ವಾಂಗ್ಚುಕ್ ನಡುವಿನ ಸಂಬಂಧ ಸಾಮಾನ್ಯ ಜನರ ಮನಸ್ಸಿನಲ್ಲಿದೆ. ಈಗ ಆಮಿರ್ ಖಾನ್ ಅವರ ಹೇಳಿಕೆ ಆ ಕಲ್ಪನೆಯನ್ನ ಒಡೆದು ಹಾಕಿದೆ. ಆದರೆ ಸೋನಂ ಮಾಡ್ತಿರೋದು ಒಳ್ಳೆ ಕೆಲಸ. ಯಾವುದೇ ಸಂದರ್ಭದಲ್ಲಿ ಅವರು 3 ಇಡಿಯಟ್ಸ್ನ ಪಾತ್ರವನ್ನ ಆಧರಿಸಬೇಕಾಗಿಲ್ಲ. ನಾವು ಅವರನ್ನ ಮತ್ತು ಅವರು ಮಾಡಿದ ಕೆಲಸವನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಆಮಿರ್ ಖಾನ್ ಸೋನಂ ವಾಂಗ್ಚುಕ್ ಅವರ ಚಳುವಳಿಯನ್ನ ಬೆಂಬಲಿಸೋಕೆ ಬಯಸದೇ ಇದ್ರು. ಅವರು 3 ಇಡಿಯಟ್ಸ್ನ ರಾಂಚೋ ಅಲ್ಲ, ವಾಂಗ್ಚುಕ್ ಅವರಲ್ಲ ಅಂತ ಹೇಳುವ ಮೂಲಕ ಅದನ್ನ ತಗ್ಗಿಸಿದಂತಾಗಿದೆ. ಕೆಲ ಸಮಯದ ಹಿಂದೆ ಸೋನಂ ವಾಂಗ್ಚುಕ್ ಅವರಿಗೆ ಪ್ರತಿಷ್ಠಿತ ಸುದ್ದಿವಾಹಿನಿಯೊಂದು ಪ್ರಶಸ್ತಿ ನೀಡಿದ ಕಾರ್ಯಕ್ರಮದಲ್ಲಿ ಆಮಿರ್ ಖಾನ್ ಕೂಡ ಹಾಜರಿದ್ರು ಮತ್ತು ಅವರ ಪಾತ್ರ ಸೋನಂ ವಾಂಗ್ಚುಕ್ ಅವರಿಂದ ಸ್ಫೂರ್ತಿ ಪಡೆದಿದೆ ಅಂತ ಅವರು ದೃಢಪಡಿಸಿದ್ರು ಎನ್ನಲಾಗಿದೆ. ಈಗ ಅವರು ಬೇರೆನೇ ಹೇಳ್ತಿದ್ದಾರೆ. ಆಮಿರ್ ಖಾನ್ ಹೇಳಿಕೆ ನಂತರ ಪ್ರಶಾಂತ್ ಭೂಷಣ್ ಪ್ರತಿಕ್ರಿಯಿಸಿದ್ದಾರೆ.
ವಾಂಗ್ಚುಕ್ ಅವರ ಚಳುವಳಿ ಬಗ್ಗೆ ಅಮೀರ್ ಖಾನ್ ಯಾವುದೇ ಸ್ಪಷ್ಟ ಬೆಂಬಲ ಅಥವಾ ಅಭಿಪ್ರಾಯ ನೀಡದೇ ಇರುವುದರ ಬಗ್ಗೆ ಪ್ರಶಾಂತ್ ಭೂಷಣ್ ಅಸಮಾಧಾನಗೊಂಡಿದ್ದಾರೆ. ಸತ್ಯಮೇವ ಜಯತೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ರಾಷ್ಟ್ರೀಯ ಚರ್ಚೆಯ ವಿಷಯವನ್ನಾಗಿ ಮಾಡಿದ ನಟ ಈಗ ಈ ಸಾಮೂಹಿಕ ಚಳುವಳಿಯ ಬಗ್ಗೆ ಮೌನವಾಗಿದ್ದಾರೆ ಅಂತ ಭೂಷಣ್ ಹೇಳ್ತಾರೆ. ಇದು ರಾಜಕೀಯ ಟೀಕೆ ಅಲ್ಲ, ಆದರೆ ನೈತಿಕ ಟೀಕೆ. ಅಣ್ಣಾ ಚಳುವಳಿ ನಡೀತಿರುವಾಗ ಇದೇ ಅಮೀರ್ ಖಾನ್ ಮತ್ತು ಅನುಪಮ್ ಖೇರ್ ತರದವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ರು. ಆದರೆ ಈಗ ಅವರೆಲ್ಲರೂ ಮೌನವಾಗಿದ್ದಾರೆ. ಅಮೀರ್ ಖಾನ್ ಈ ಚಳುವಳಿಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ರು ಬಾಲಿವುಡ್ನ ಅನೇಕರು ಸೋನಂ ವಾಂಗ್ಚುಕ್ ಅವರನ್ನ ಬಹಿರಂಗವಾಗಿಯೇ ಬೆಂಬಲಿಸಿದ್ದಾರೆ. 3 Idiotsನಲ್ಲಿ ಚತುರ್ ಪಾತ್ರ ನಿರ್ವಹಿಸಿದ ಓಮಿ ವೈದ್ಯ ಕೂಡ ಅವರಲ್ಲಿ ಸೇರಿದ್ದಾರೆ. ಅನೇಕ ನಟರು ಮತ್ತು ಸಿನಿಮಾ ಕ್ಷೇತ್ರದ ಜನ ವಾಂಗ್ಚುಕ್ ಅವರ ಚಳುವಳಿಯನ್ನ ಬೆಂಬಲಿಸಿ ಮಾತಾಡ್ತಿರುವಾಗ ಪ್ರಮುಖ ನಟ ಅಮೀರ್ ಖಾನ್ ಬಹಳ ಸೀಮಿತ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ. ಚರ್ಚೆ ಒಂದು ಚಿತ್ರದ ಬಗ್ಗೆ ಮಾತ್ರವಲ್ಲ, ಸಾರ್ವಜನಿಕ ಜೀವನದಲ್ಲಿ ಸೆಲೆಬ್ರಿಟಿಗಳ ಪಾತ್ರದ ಬಗ್ಗೆನೂ ಆಗಿದೆ. ಈ ಹೊತ್ತಲ್ಲಿ ಅಮೀರ್ ಖಾನ್ ಒಂದು ಸತ್ಯವನ್ನು ಸ್ಪಷ್ಟಪಡಿಸಿದ್ದಾರೋ ಅಥವಾ ಲಕ್ಷಾಂತರ ಜನರು ಬೆಂಬಲಿಸಿರುವ ಚಳುವಳಿಯಿಂದ ಈ ಮೂಲಕ ದೂರವೇ ಉಳಿದಿದ್ದಾರೋ ಅನ್ನೋದು ಪ್ರಶ್ನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.